ದಿನಾಂಕ 11 ಮೇ 2026ರಂದು ಒಂದು ಸರ್ವೆಂಟ್ ಥೆಫ್ಟ್ ಪ್ರಕರಣ ನಮ್ಮ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿತ್ತು. ಇದರಲ್ಲಿ ದೂರುದಾರರು ಶ್ರೀಮತಿ ಅನ್ನಪೂರ್ಣ ವಿಶ್ವನಾಥ್ ದಡೇದ್ ಇವರು ದೂರುದಾರರು ಇದ್ದರು ಮತ್ತು ಇವರ ದೂರಿನ ಪ್ರಕಾರ ಇವರ ಮನೆಯಿಂದ 930 ಗ್ರಾಂ ಚಿನ್ನದ ಆಭರಣಗಳು ಕಳ್ಳತನಾಗಿದೆ ಅಂತ ದೂರು ನೀಡಿದರು. ಆದರೆ ಯಾವುದೇ ಟ್ರೆಜರಿ ಬ್ರೇಕ್ ವಗೇರ ಆಗಿರಲಿಲ್ಲ. ಸೊ ಇದು ಸರ್ವೆಂಟ್ ಥೆಫ್ಟ್ ಇರ್ಬೋದು ಅಂತ ಡೌಟ್ ಇತ್ತು ಮತ್ತು ಇದು ತುಂಬ ದೊಡ್ಡದು ಅಮೌಂಟ್ 930 ಗ್ರಾಮ್ ಚಿನ್ನ. ಆದ್ದರಿಂದ ನಮ್ಮ DCP ಕ್ರೈಮ್ ನಿರಂಜನ್ ಒಂದು ಸ್ಪೆಷಲ್ ತಂಡ ACP ಕಡೆ ಬಾಜಾರ್ ಶ್ರೀ ಶೇಖರಪ್ಪ ಮತ್ತು PI ಕ್ಯಾಂಪ್ ಶ್ರೀ ಆನಂದ್ ಇವರ ನೇತೃತ್ವದಲ್ಲಿ ಒಂದು ಸ್ಪೆಷಲ್ ಟೀಮ್ ಮಾಡಿಕೊಂಡು ಈ ಪ್ರಕರಣದ ಪತ್ತೆ ಮಾಡೋಕ್ಕೆ ಎಲ್ಲ ಟೆಕ್ನಿಕಲ್ ಅಸಿಸ್ಟೆಂಟ್, ಹ್ಯೂಮನ್ ಇಂಟ್ ಅಸಿಸ್ಟೆಂಟ್ ಎಲ್ಲ ಅವರಿಗೆ ಕೊಟ್ಟಿದ್ದಾರೆ. ನಮ್ಮ ಈ ಕ್ಯಾಂಪ್ದು ತಂಡ ಇಬ್ಬರು ಆರೋಪಿಗಳನ್ನು ದಸ್ತಗಿರಿ ಮಾಡಲು ಇದರಲ್ಲಿ ಯಶಸ್ವಿ ಆಗಿದ್ದಾರೆ. ಇದರಲ್ಲಿ ಮೇನ್ ಆರೋಪಿ ರಾಹುಲ್ ಸತೀಶ್ ಕಾಂಬ್ಳೆ, 27 ವರ್ಷ ಇವನ ವಯಸ್ಸು. ಈ ಡಾಕ್ಟರ್ ವಿಶ್ವನಾಥ್ ಇವರಿಗೆ ಕಾಯಿಲೆ ಇತ್ತು, ಇವರು ಬೆಡ್ ರಿಡನ್ ಇದ್ದರು. ಸೊ ಒಂದು ಕೇರ್ ಟೇಕರ್ ಥರ ಈ ರಾಹುಲ್ ಕಾಂಬ್ಳೆ ಈ ಮನೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕೆಲಸಕ್ಕೆ ಸೇರಿದ್ದಾನೆ. 3 ತಿಂಗಳು ಆ ಮನೆಯಲ್ಲಿ ಕೆಲಸ ಮಾಡಿದ್ದಾನೆ. ಆವಾಗ ಅವನಿಗೆ ಗೊತ್ತಾಯಿತು ಈ ಟ್ರೆಜರಿ ಚೇಸ್ನಲ್ಲಿ ಇವರು ಚಿನ್ನ ಇಟ್ಕೋತಾರೆ. ಅಲ್ಲಿಂದ ಇವನು ಸ್ಲೋಲಿ ಕಳ್ಳತನ ಮಾಡಿಕೊಂಡು 3 ತಿಂಗಳಲ್ಲಿ ಇದು 930 ಗ್ರಾಮ್ ಚಿನ್ನ ತಗೊಂಡು ಗಾಯವಾಗಿದ್ದಾನೆ. ಈ ಪ್ರಾಪರ್ಟಿ ಡಿಸ್ಪೋಸಲ್ ಮಾಡೋಕ್ಕೋಸ್ಕರ ಇವನು ಈ ಬಾಬಾ ಸಾಬ್ ಈರಪ್ಪ ಕಟ್ಗಿರಿ ಕಾಗವಾಡ, ಈ ಇಬ್ಬರು ಆರೋಪಿ ಕಾಗವಾಡವರು ಇದ್ದಾರೆ, ಅವನ ಮುಖಾಂತರ ಈ ಪ್ರಾಪರ್ಟಿ ಡಿಸ್ಪೋಸಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾನೆ. ಒಟ್ಟು ಈ ಪ್ರಕರಣದಲ್ಲಿ 350 ಗ್ರಾಮ್ ತೂಕದ ಬಂಗಾರದ ಆಭರಣಗಳು, ವ್ಯಾಲ್ಯೂ 52.5 lakhs ಮತ್ತು ಕೆಲವು ಬಂಗಾರ ಮುತ್ತೂಟ್ ಫೈನಾನ್ಸ್ ಮತ್ತು ಇಲ್ಲಿ ಇಟ್ಕೊಂಡು ಏನು ದುಡ್ಡು ಬಂದಿತ್ತು ಅದು 22.8 lakhs rupees. ಈ ದುಡ್ಡು ಅವನು ಅಕೌಂಟಿಂದ ಈ ರಾಹುಲ್ ಕಾಂಬ್ಳೆ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದ. ಆ ಅಕೌಂಟ್ ಇಲ್ಲಿ 22 ಲಕ್ಷ ದುಡ್ಡು ಕೂಡ ನಮ್ಮವರು ಸೀಸ್ ಮಾಡಿದ್ದಾರೆ. ಸೊ ಒಟ್ಟು 73.3 lakhs ವರ್ತ್ ಪ್ರಾಪರ್ಟಿ ಈ ಪ್ರಕರಣದಲ್ಲಿ ಪತ್ತೆ ಮಾಡಲಾಗಿದೆ. ಇದರಲ್ಲಿ